ಪ್ರವಾಸಿ ತಾಣ ಮುರುಡೇಶ್ವರದ ನೇತ್ರಾಣಿ ಅಡ್ವೆಂಚರ್ಸ್ ಸ್ಕೂಬಾ ಡೈವಿಂಗ್ ಪರವಾನಗಿ ವಿಷಯದಲ್ಲಿ ಸಂಸ್ಥೆಯ ವಿರುದ್ಧ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಜಿದ್ದಿಗೆ ಬಿದ್ದಿದ್ದು ಪ್ರವಾಸೋದ್ಯಮ ಇಲಾಖೆಯ ಅಧಿಕಾರಿಗಳು ಉತ್ತರ ಕನ್ನಡ ಉತ್ಪನ್ನಗಳ ಮಳಿಗೆ ನೆಲಸಿರಿ ಕಟ್ಟಡದ ನೇತ್ರಾಣಿ ಅಡ್ವೆಂಚರ್ಸ್ ಕಚೇರಿಗೆ ಶನಿವಾರ ನಸುಕಿನ ವೇಳೆ 2 ಗಂಟೆಯ ಸುಮಾರಿಗೆ ಬೀಗ ಜಡಿದಿದ್ದಾರೆ. ಹ್ಯಾಂಗ್ ಮಾಡೋಕ್ಕಾಗೋದಿಲ್ಲ. ನೀವು ಬಾಯಿ ಹೆಂಗೆ ಎಕ್ಸ್ಚೇಂಜ್ ಆಗ್ತೇನೆ ನೀವು ವಾಪಸ್ ಅದೇ ಬರ್ರಿ ಮೇಡಮ್. ನಿಮಗೆ ನಾನು ಹೇಳ್ತೇನೆ, ನಿಮಗೆ ಲೀಗಲ್ ಆಗಿ ಕೊಡಲಿಕ್ಕೆ ನಿಮ್ಗೇನು ಪ್ರಾಬ್ಲಮ್ಮು? ನೀವು ಕಾನೂನು ಪ್ರಕಾರ ಇದ್ದರೆ ನೀವು ಕಾನೂನು ಗೌರವ ಕೊಡೋರಾದರೆ ನಮಗೆ ಲೀಗಲ್ ಆಗಿ ಡಾಕ್ಯುಮೆಂಟ್ ಕೊಡಿ. ನೀವು ಬರೀ ಪೇಪರ್ ಓದು ನೀವು ಮಾಡೋ ನಮ್ಗೆ ಅದು ಇಷ್ಟ ಇಲ್ಲ ಮೇಡಮ್. ನೀವು ಕಾನೂನು ಗೌರವ ಕೊಡಿ. ನಾನು ಹೇಳೋದು ಇಷ್ಟೇ. ಶುಕ್ರವಾರ ಸಂಜೆ ಮುರುಡೇಶ್ವರಕ್ಕೆ ಆಗಮಿಸಿದ ಪ್ರವಾಸೋದ್ಯಮ ಇಲಾಖೆಯ ಉಪನಿರ್ದೇಶಕಿ ಬೇಬಿ ಮೊಗೇರ್ ಮುರುಡೇಶ್ವರ ಪೊಲೀಸ್ ಠಾಣೆಗೆ ತೆರಳಿ ಎಸ್ಐ ಮಂಜುನಾಥ್ ಅವರೊಂದಿಗೆ ಸುದೀರ್ಘ ಚರ್ಚೆ ನಡೆಸಿದ್ದಾರೆ. ನಂತರ ಭಟ್ಕಳ ಸಹಾಯಕ ಆಯುಕ್ತೆ ಡಾ ನಯನಾ, ತಹಶೀಲ್ದಾರ್ ತಿಪ್ಪೇಸ್ವಾಮಿ, ಕಂದಾಯ ನಿರೀಕ್ಷಕ ಶ್ರೀನಿವಾಸ್, ಎಸ್ಐ ಮಂಜುನಾಥ್ರೊಂದಿಗೆ ನೆಲಸಿರಿ ಮಳಿಗೆಯ ಬಳಿ ತೆರಳಿದ ಅವರು ನೇತ್ರಾಣಿ ಅಡ್ವೆಂಚರ್ಸ್ ಕಚೇರಿಗೆ ಬೀಗ ಜಡಿಯಲು ಮುಂದಾಗುತ್ತಿದ್ದಂತೆಯೇ ಮಾಲಕ ಗಣೇಶ್ ಹರಿಕಾಂತ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಪ್ರವಾಸೋದ್ಯಮ ಇಲಾಖೆಯಿಂದ ಲೀಸ್ ಮೇಲೆ ಪಡೆದ ಭೂಮಿಯಲ್ಲಿ ಕಟ್ಟಡ ನಿರ್ಮಿಸಲಾಗಿದ್ದು, ನನ್ನ ಕಟ್ಟಡದ ಮೊದಲನೆಯ ಮಹಡಿಯನ್ನು ನಾನೇ ಸಿದ್ಧಪಡಿಸಿಕೊಂಡಿದ್ದೇನೆ. ಮೊದಲನೇ ಮಹಡಿ ನೀವೇ ನಿರ್ಮಿಸಿಕೊಂಡಿದ್ರೆ ಆ ಬಗ್ಗೆ ಯಾವುದಾದ್ರೂ ದಾಖಲೆ ಒದಗಿಸಿ ಸೀಸ್ ಮಾಡಿ. ಅದನ್ನ ಬಿಟ್ಟು ರಾತ್ರೋರಾತ್ರಿ ಬೀಗ ಜಡಿಯುವ ಉದ್ದೇಶವಾದ್ರೂ ಏನು ಎಂದು ಪ್ರಶ್ನಿಸಿದ್ರು. ನೋಡಿ, ಇವರು ಅನಧಿಕೃತವಾಗಿ ನನ್ನ ಅಂಗಡಿ ಮಳಿಗೆನ ಬೀಗ ಹಾಕ್ತಾ ಇದ್ದಾರೆ. ಹೇಳಿ ಮೇಡಮ್, ಯಾಕೆ ಬಂದ್ ಮಾಡ್ತೀರೋ ಅಂತ ಹೇಳಿ. ನೀವು ಹೇಳಿಕೆ ಕೊಟ್ಬಿಡಿ. ಯಾಕೆ ಬಂದ್ ಮಾಡ್ತಾ ಇದ್ದೀರಾ ಅಂತ ಮೇಡಮ್ ಹೇಳಿ. ನೀವು ಯಾಕೆ ಬಂದ್ ಮಾಡ್ತೀರಿ ಮೇಡಮ್? ಲೀಗಲ್ ಆಗಿದ್ರೆ ಹೇಳಿ. ನಾವು ಅದೇ ರೆಕಾರ್ಡ್ ಸಾಕು. ನೀವು ಹೇಳಿ ಸಾಕು. ನಂಗೆ ನೋಟಿಸ್ ಕೊಡು ಅಂತ ಹೇಳಿದೆ ನಿಮ್ಮ ಹತ್ರ. ಮತ್ತೆ ಏನೂ ಕೇಳಿಲ್ಲ. ನಿಮ್ಮ ಹತ್ರ ನನಗೆ ನೋಟಿಸ್ ಕೊಡಿ. ನನಗೆ ನೋಟಿಸ್ ಕೊಡಿ. ಲೀಗಲ್ ಆಗಿದ್ರೆ ಹೇಳಿ ಮೇಡಮ್. ಲೀಗಲ್ ಆಗಿದ್ರೆ ಪೊಲೀಸ್ ಕೇಸು, ಜೈಲು ಎಲ್ಲ ಆಗಿದೆ. ಅದೇ ನಾವು ಲೀಗಲ್ ಮೇಡಮ್ ನಮ್ಗೆ ಹೇಳಿ. ನೀವು ಹೇಳಿ ಏನಂತ ಹೇಳಿ. ನನಗೆ ಯಾಕೆ ಮಾಡ್ತಿದ್ದೀರಿ ನೀವು? ಯಾಕೆ ಬ್ಲಾಕ್ ಹಾಕಿದ್ದೀರಾ? ಬ್ಲಾಕ್ ಹಾಕೋ ಕಾರಣ ಏನು ಹೇಳಿ. ಹೌದು, ಇಷ್ಟು ರಾತ್ರಿ ಬಂದ್ ಮಾಡ್ತಿದ್ದೀರಾ? ಗೌರ್ಮೆಂಟ್ ರಜೆ ಇದೆ. ಮಧ್ಯರಾತ್ರಿ ಬಂದು ನೀವು ಲಾಕು ಇದೆಲ್ಲ ಯಾರು ಮಾಡೋದು? ನಿಮ್ಮಂತ ಕಾನೂನು ಮಾಡೋರಲ್ಲ. ನಿಮ್ಮಂತ ಕಾನೂನು ತಿಳುವಳಿಕೆ ಆದರೂ ಮಾಡೋರಲ್ಲ. ಇದು ಕೆಲಸ ಮಾಡ್ತಿದ್ದೀರಲ್ಲ ಮೇಡಮ್. ಸಾಕ್ಷಿಯಾಗಿ ಹೇಳಿ ನೋಡಿ. ದೇವ್ರ ಮೇಲೆ ಸಾಕ್ಷಿಯಾಗಿ ಹೇಳಿದ್ದು ಯಾವ್ದು ತರ ನೀವು ಮಾಡ್ತಾರಂತ. ಬಿಲ್ಡಿಂಗ್ ಬಿಲ್ಡಿಂಗ್ ನಿಮ್ಗೆ ತಗೊಳ್ಳಿ. ನಮ್ ಸೊತ್ತಲ್ಲ, ನಮ್ಮ ಆಯ್ಕೆ. ನಮ್ಮ ತಂದೆ ಆಸ್ತಿ ಟೋಟಲ್ ಓಡಾಡಿ ನಿಮ್ಮ ಹತ್ರ ನಾವು ಕೊಡ್ತೇವೆ. ಮಾಡಿ ಸರ್, ಅದೇ ನಿಗಮ ಅಂತ ಕೇಳ್ತಾ ಇದ್ವಿಲ್ಲ ಸರ್. ಗಣೇಶಲ್ಲಿ ಇಲ್ವಾ ಕೆಳಕಲ್ಲಿ? ಮತ್ತೆ ಬೀಗ ಬೇಕಾ? ಮತ್ತೆ ಬೇಕಾ ಮೇಡಮ್? ನಾನು ಗಾಡಿ 3-4 ಹಾಕೋಯ್ತೀರಲ್ಲ ಅಂಗಡಿಗೆ. ಹೋಯ್, ನೀವು ನಾಳೆ ಅಲ್ಯೂಮಿನಿಯಂ ಅಂಗಡಿ ಎಲ್ಲ ಖಾಲಿ ಮಾಡ್ಬೇಕಾ? ನಾಳೆನೇ ನಿಮ್ಮದು ಅಧಿಕಾರ ಇಷ್ಟೊಂದು ರಾತ್ರಿ ಮಾಡ್ತಂದ್ರೆ ನಾಳೆ ಬೀಚ್ ಖಾಲಿ ಮಾಡ್ಬೇಕು. ನಿಮ್ಗೆ ಆ ದಮ್ ತೋರಿಸ್ಬೇಕು. ನೀವು ನಿಮ್ಮ ಹತ್ರ ತಾಕತ್ತಿದ್ರೆ ರಾತ್ರಿಗೆ ಇರ್ತಾರೆ ಮಾಡ್ಲಿಕ್ಕೆ. ಎಲ್ಲರೂ ಮಾಡಿಸಿ ಕ್ಲಿಯರ್ ಆಗ್ಲಿ ನೋಡು. ಆದರೆ ಇದಕ್ಕೆ ಉತ್ತರ ನೀಡದ ಪ್ರವಾಸೋದ್ಯಮ ಇಲಾಖೆಯ ಉಪನಿರ್ದೇಶಕರು ಅದು ನಮಗೆ ಸೇರಿದ್ದು ಎಂದು ಹೇಳುತ್ತಾ ಬಾಗಿಲು ಮುಚ್ಚಿ ಬೀಗ ಮುದ್ರೆ ಹಾಕಿದ್ದಾರೆ. ಬೀಗ ಜಡಿಯಲು ಅಡ್ಡಿಪಡಿಸಿದ್ರೆ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಎಂದು ಪ್ರಕರಣ ದಾಖಲಿಸುವುದಾಗಿಯೂ ಮುರುಡೇಶ್ವರ ಠಾಣಾ ಎಸ್ಐ ಮಂಜುನಾಥ್ ಅಬ್ಬರಿಸಿರುವ ಬಗ್ಗೆ ಮಾಹಿತಿ ಲಭಿಸಿದೆ. ಬೀಗ ಮುದ್ರೆ ಹಾಕಿದ ನಂತರ ನೇತ್ರಾಣಿ ಅಡ್ವೆಂಚರ್ಸ್ ಮಾಲಕ ಗಣೇಶ್ ಹರಿಕಾಂತ್ಗೆ ಪ್ರವಾಸೋದ್ಯಮ ಉಪನಿರ್ದೇಶಕರು ತಿಳುವಳಿಕೆ ಪತ್ರವೊಂದನ್ನ ನೀಡಿದ್ದು, ನೆಲಸಿರಿ ಕಟ್ಟಡದ ಮೊದಲನೇ ಮಹಡಿಯು ಪ್ರವಾಸೋದ್ಯಮ ಇಲಾಖೆಯ ಆಸ್ತಿಯಾಗಿರುವುದರಿಂದ ಸರದಿ ಕಟ್ಟಡಕ್ಕೆ ಬೀಗ ಮುದ್ರೆ ಹಾಕಿರುವುದಾಗಿಯೂ ತಿಳಿಸಿದ್ದಾರೆ. ಮುರುಡೇಶ್ವರ ಸರ್ವೆ ನಂಬರ್ 2ರಲ್ಲಿ 1 ಗುಂಟೆ ಕಂದಾಯ ಭೂಮಿಯನ್ನ ಪ್ರವಾಸೋದ್ಯಮ ಇಲಾಖೆಗೆ ಹಸ್ತಾಂತರಿಸಲಾಗಿದೆ.
ಇಲ್ಲ ಮೇಡಮ್, ನಾನಂತೂ ನಿಮ್ಗೆ ಕೊಡುದಿಲ್ಲ. ನೀವು ಮಾಡಿದ್ರೆ ನಾನು ಮತ್ತೆ ಈಗಲೇ ನಾನು ನಿಮ್ಮ ವಿಡಿಯೋ ರೆಕಾರ್ಡ್ ಮಾಡಿ ನಾನು ಇಲ್ಲೇ ಮತ್ತು ಆತ್ಮಹತ್ಯೆ ಪ್ರಯತ್ನ ಪಡಬೇಕಾಗ್ತದೆ. ನಂಗೆ ನೋಟಿಸ್ ಕೊಡಿ, ನಾ ಮಾಡ್ತೇನೆ. ನೀವು ನನಗೆ ನೋಟಿಸ್ ಕೊಡ್ತಿದ್ರೆ ನಾನು ಅದೇ ಮಾಡ್ತೇನೆ. ಅದು ಮಾಡಬಾರ್ದು ಅಂತ ಹೇಳಿ. ಹೌದು, ನೀವು ನನಗೆ ನೋಟಿಸ್ ಕೊಡಿ, ನಾ ಈಗಲೇ ಹೇಳ್ತೇನೆ. ನಂಗೆ ನೋಟಿಸ್ ಕೊಡಿ, ನಂಗೆ ನೋಟಿಸ್ ಕೊಡಿ. ನನ್ನ ಹೊಟ್ಟೆ ಮೇಲೆ ಹೊಡೋಂಗಿಲ್ಲ, ನನಗೆ ನೋಟಿಸ್ ಕೊಡಿ. ನೀವು ನೋಟಿಸ್ ಕೊಡಿ. ನಂಗೆ ನೋಟಿಸ್ ಕೊಡ್ತಾ ಇಲ್ಲ. ನೀವು ಯಾಕೆ ಸೀಲ್ ಮಾಡಿದ್ರೆ ಅನಧಿಕೃತ ಆಯ್ತದೆ. ಅನಧಿಕೃತ ನೀವು ಅನಧಿಕೃತ ಆಗ್ಬಿಟ್ಟು ನೀವು ಅಧಿಕೃತವಾಗಿ ನಂಗೆ ನೋಟಿಸ್ ಪರ್ಮಿಟ್ ಮಾಡಿ, ನಾಳೆ ಪರ್ಮಿಟ್ ಮಾಡಿ. ನೀವು ಪರ್ಮಿಟ್ ನಾಳೆ ಮಾಡಿ. ಪರ್ಮಿಟ್ ಮಾಡಿ. ಇಲ್ಲ 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 ಅದು ಕೇಳಿ, ನೀವು ಡಾಕ್ಯುಮೆಂಟ್ ಕೇಳಿ, ನೀವು ಡಾಕ್ಯುಮೆಂಟ್ ಕೇಳಿ. ಈಗಲ್ಲ ನೋಡಿ, ಇಲ್ಲ 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 ಹಂಗಾಗುದಿಲ್ಲ. ನೋಟಿಸ್ ಅಲ್ಲ, ನೀವು ಯಾವ ಲೆಕ್ಕ ಸೀಜ್ ಮಾಡ್ತೀರಾ? ನೀವು ಯಾವ ಬೇಸ್ ಮೇಲೆ ಸೀಜ್ ಮಾಡ್ತೀರಾ? ನಂಗೆ ಒಂದು ಡಾಕ್ಯುಮೆಂಟ್ ಕೊಡಿ. ನಿಮ್ಮ ನೋಟಿಸ್ ರಿಶ್ಯೂ ಮಾಡೋರು ನೀವು ಸೀಜ್ ಮಾಡೋ ಅಧಿಕಾರ ಇಲ್ಲ. ಮೇಡಮ್, ನಾನು ಗಣ್ಯ ಹೇಳ್ತೇನೆ, ಬರ್ತೇನೆ, ನನ್ನ ಮಕ್ಕಳಿಗೆ ಕರ್ಕೊಂಡು ಬರ್ತೇನೆ. ಇಲ್ಲಿ ಕೊಡುದಿಲ್ಲ. ಇವರ ನಾವು ಇವ್ರು ಸುಳ್ಳಿದ್ರೆ ನ್ಯಾಯನ ಅನ್ಯಾಯ ಇಲ್ಲ ನಡೆದೋಗ್ಬಿಡ್ಲಿ. ಇಲ್ಲ ನ್ಯಾಯನ ಇರ್ಬೇಕು, ಅನ್ಯಾಯ ಇರ್ಬೇಕು, ನಡೆದೋಗ್ಬಿಡ್ಲಿ. ಪ್ರವಾಸೋದ್ಯಮ ಇಲಾಖೆ 2017ರಲ್ಲಿ ಆ ನಿವೇಶನವನ್ನ ಲೀಸ್ ಆಧಾರದಲ್ಲಿ ಗಣೇಶ್ ಹರಿಕಾಂತ್ ಎನ್ನುವವರಿಗೆ ನೀಡಿದ್ದು, ಈ ನಿವೇಶನದಲ್ಲಿ ಉತ್ತರ ಕನ್ನಡ ಉತ್ಪನ್ನ ನೆಲಸಿರಿ ಮಳಿಗೆ ತಲೆ ಎತ್ತಿ ನಿಂತಿದೆ. ಕಟ್ಟಡದ ಮೊದಲನೇ ಮಹಡಿಯಲ್ಲಿ ಗಣೇಶ್ ಹರಿಕಾಂತ್ ನೇತ್ರಾಣಿ ಅಡ್ವೆಂಚರ್ಸ್ ಜಲಕ್ರೀಡೆಗಳಿಗೆ ಸಂಬಂಧಿಸಿದಂತೆ ಕಚೇರಿಯನ್ನ ತೆರೆದಿದ್ದಾರೆ. ಈ ನಡುವೆ ನೇತ್ರಾಣಿ ದ್ವೀಪದಲ್ಲಿ ಸ್ಕೂಬಾ ಡೈವಿಂಗ್ ನಡೆಸಲು ನೇತ್ರಾಣಿ ಅಡ್ವೆಂಚರ್ಸ್ ಪಡೆದಿರುವ ಪರವಾನಗಿ ಅವಧಿ 2024 ಜನವರಿ 23ಕ್ಕೆ ಮುಕ್ತಾಯವಾಗಿದ್ದು, ಸಂಸ್ಥೆಯಿಂದ ಸ್ಕೂಬಾ ಡೈವಿಂಗ್ ಚಟುವಟಿಕೆಗಳನ್ನ ಕೂಡಲೇ ಸ್ಥಗಿತಗೊಳಿಸುವಂತೆ ಪ್ರವಾಸೋದ್ಯಮ ಇಲಾಖೆ ನೋಟಿಸ್ ಜಾರಿ ಮಾಡಿತ್ತು. ಪ್ರವಾಸೋದ್ಯಮ ಇಲಾಖೆಯ ಸದರಿ ನೋಟಿಸ್ಗೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದ ಹಿನ್ನೆಲೆಯಲ್ಲಿ ನೇತ್ರಾಣಿ ಅಡ್ವೆಂಚರ್ಸ್ ವಿರುದ್ಧ ಪ್ರತಿಕಾರದ ರೂಪವಾಗಿ ಪ್ರವಾಸೋದ್ಯಮ ಇಲಾಖೆ ಮೊದಲನೆಯ ಮಹಡಿ ತನ್ನ ಆಸ್ತಿ ಎಂಬ ಕಾರಣ ನೀಡಿ ನೇತ್ರಾಣಿ ಅಡ್ವೆಂಚರ್ಸ್ ಕಚೇರಿಗೆ ಬೀಗ ಜಡಿದಿದೆ ಎಂಬ ಮಾತು ಕೇಳಿ ಬರ್ತಿದೆ. ನನಗೆ ನೋಟಿಸ್ ಕೊಡಿ. ನಂದು ಅಧಿಕೃತ ಇಲ್ಲ. ನನಗೆ ನೋಟಿಸ್ ಕೊಡಿ. ಹೇಗೆ ಮಾಡ್ತಾರೆ ಅದು? ಹೇಗೆ ಮಾಡ್ತೀರಾ ಇದು? ಪೊಲೀಸ್ ನಮ್ಮ ಮೇಲೆ ದಬ್ಬಾಳಿಕೆ ಬಗ್ಗೆ ನಿಮಗೂ ನೋಟಿಸ್ ನಾನು ಕೊಡಿ. ಹಂಗಾದ್ರೆ ಇಲ್ಲ 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 ಅವ್ರು ನೋಟಿಸ್ ಕೊಡಿ. ನೋಟಿಸ್ ಕೊಡಿ. ಇಲ್ಲ ನಿಮಗೂ ನೋಟಿಸ್ ನಾನು ಕೊಡಿ. ಇಲ್ಲ ನೀವು ಲಾಕ್ ಹಾಕ್ರಿ ಮೇಡಮ್, ಲಾಕ್ ಹಾಕ್ರಿ ನೀವು. ಅದು ಹೊಡೆದಂಗೆ ನಾವು ಹೊಡೆಯಲ್ಲಪ್ಪ, ನಾವೆಲ್ಲ ಹೇಳಿದ್ರು. ನೀವು ಮಾಡಬೇಡಿ ಸರ್, ನೀವು ಇಲ್ಲಿಗೆ ಮಾಡ್ತಾ ಇದ್ದೀರಿ. ನೀವು ಇಲ್ಲಿಗೆ ಮಾಡ್ತಾ ಇದ್ದೀರಿ. ನನಗೆ ನೋಟಿಸ್ ಕೊಡಿ ಅಂದ್ರೆ ನೀವು ಕೊಡ್ತಾ ಇಲ್ಲ. ಇದು ತಪ್ಪಿದು, ಇದು ತಪ್ಪಿದು, ತಪ್ಪಿದು ನಿಮಗೆ. ಅದೇ ಸರ್, ನಮಗೆ ನೋಟಿಸ್ ಕೊಡಿ ಅಲ್ಲ, ನಮಗೆ ನೋಟಿಸ್ ಕೊಡಿ, ನಮಗೆ ನೋಟಿಸ್ ಕೊಡಿ. ಸರಿ, ತಪ್ಪು ನೋಡು. ನಮಗೆ ನೋಟಿಸ್ ಕೊಡಿ. ಅದಕ್ಕೆ ನಮ್ಗೆ ಉಂಟಲ್ಲ. ನಮ್ಗೆ ಗೊತ್ತಿಲ್ಲ, ನಾ ದಿವಸ ಆಯ್ತು ಇಲ್ಲಿ ಬಂದು ಮೇಡಮ್, ಇಲ್ಲಿ ಬಂದು ಬಂದು ನೋಡಿ. ಕಾನೂನಿಗೆ ಯಾರು ಬಂದಿಲ್ಲ. ನಾನು ಗೊತ್ತೀರ, ನಂಗೆ ಎಂತದ್ದು ಗೊತ್ತಿಲ್ಲ. ಶ್ರೀ ರಾಜಲಕ್ಷ್ಮಿ ಜ್ಯುವೆಲ್ಲರ್ಸ್ ಸದಾಶಿವಗಡ ಕಾರವಾರ ಉತ್ತರ ಕನ್ನಡ ಪ್ರಸ್ತುತಪಡಿಸುವ 24 ಕ್ಯಾರೆಟ್ 999 ಗೋಲ್ಡ್ ಪ್ಲೇಟೆಡ್ ರಾಮ ಮಂದಿರ. ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ. ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನ ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ. ಇಂದೇ ಖರೀದಿಸಿ. ಕೇವಲ 5,900ರಿಂದ ಪ್ರಾರಂಭ. ಜಿಎಸ್ಟಿ ಪ್ರತ್ಯೇಕ. ಮುಂಗಡ ಬುಕಿಂಗ್ ಮಾಡಿ. ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ. ಸಂಪರ್ಕಿಸಿ ರಾಜಲಕ್ಷ್ಮಿ ಜ್ಯುವೆಲ್ಲರ್ಸ್, ಸದಾಶಿವಗಡ, ಕಾರವಾರ. ಮೊಬೈಲ್ ಸಂಖ್ಯೆ 9482910747 8150933676. ಲ್ಯಾಂಡ್ಲೈನ್ 08382265933 08382265333.
ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.